ನಾವು ಸಭೆ ಕರೆದಿದ್ದು ಎ ಖಾತಾ ಬಿ ಖಾತಾ ಅಂತ ಸರ್ಕಾರದ ಆದೇಶ ಮಾಡಿತ್ತು. ಅದ್ರ ಬಗ್ಗೆ ಅರಿವು ಮೂಡಿಸಬೇಕು ನಮ್ಮ ಸದಸ್ಯರೆಲ್ಲ ತಿಳಿಸಿ ಈ ಸಭೆಯಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಅವ್ರು ಯಾವ ರೀತಿ ಖಾತಾ ಮಾಡಬೇಕು, ಎ ಖಾತಾ ಯಾವುದು, ಬಿ ಖಾತಾ, ಊರು ಒಳಗಡೆ ಊರು ಆಚೆಗಡೆ ಇವೆಲ್ಲ ನಮ್ಗೆ ಮುಂದಿನ ಮಾಹಿತಿ ಇದೆ. ಅದ್ರ ಮಾಹಿತಿ ಅವ್ರು ತಿಳಿಸ್ಬೇಕಂತ ನಾವು ಸಭೆ ಕರೆದಿದ್ವಿ. ಅದರಲ್ಲೇ 15 ತಾಸಿಂದ ಅಮೌಂಟ್ ಬಂದಿಲ್ಲ. ಇರೋದರಲ್ಲೇ ನಾವು ಯಾವ ರೀತಿ ನಾವು ಕುಡಿಯುವ ನೀರಿನ ಬಗ್ಗೆ ಆದ್ಯತೆ ಮಾಡಬೇಕು. 4 ಫೂಟ್ ಫಿಲ್ಟರ್ ಬಂದು ಕೆಟ್ಟೋಗಿತ್ತು. ಅದಕ್ಕೆ ನಾವು ಎಲ್ಲ ಊರಿನಲ್ಲಿ ಕರೆದು ಎಲ್ಲ ಯಾವ ಊರಲ್ಲಿ ದುರಸ್ತಿ ಚೆನ್ನಾಗಿದೆ, ಯಾವ ಊರಲ್ಲಿ ಚೆನ್ನಾಗಿಲ್ಲ ನಮ್ಮ ವಿಷಯ ತಿಳಿಸಿದ್ರೆ ಅದನ್ನು ಅಷ್ಟು ಜರೂರಾಗಿ ಬೇಗ ಕ್ರಮ ತಗೋಬೇಕು. ಯಾಕಂದರೆ ಕುಡಿಯುವ ನೀರು ಸ್ವಚ್ಛತೆ ಇದೆ, ಅದ್ರ ಬಗ್ಗೆ ಅರಿವು ಮೂಡಿಸಿ ಆಮೇಲೆ ಓದಿದ ಸಭೆಯಲ್ಲಿ ನಾವು ಬಾರ್ ವಿಷಯದಲ್ಲಿ ಏನು CL2 ಅಂತ ಅದು ಬಂದು ಬಾರ್ ಅಂದರೆ ಅದು ಬಂದು ಅಲ್ಲಿ ಕುಡಿಯೋದಂದಿಲ್ಲ, ಅದ್ರ ಮುಂದೆ ಅವ್ರು ತಗೊಂಡು ಮಾತಾಡುವಂಥ ಆಮೇಲೆ ಗೊತ್ತು MRP ಅಂತ ನಾವು ಆಮೇಲೆ ವಿಷಯ ಗೊತ್ತಾಯಿತು. ಅದರಿಂದ ಎಲ್ಲ ಸದಸ್ಯರು ಒಪ್ಪಿಗೆ ಕೊಟ್ಟು ನಮ್ಮದೇನು ಅಭ್ಯರ್ಥಿ ಸರ್ಕಾರದಲ್ಲಿ ಆದೇಶ ಏನಿದೆ ಅದು ಕಟ್ಟ ನಡೆಸ್ಕೊಳ್ಳಿ ಅಂತ ನಾವು ಒಮ್ಮತದಿಂದ ಕೊಟ್ಟಿದ್ವಿ. ಮಾಡ್ಕೊಡಕ್ಕೆ ನಾವೇನಿಲ್ಲ, CL2 ನಾವು ಬಂದ್ಬಿಟ್ಟು ನಾವು ಮಾಡ್ಕೊಡೋಕ್ಕೆ ನಾವೇನು ಅಧಿಕಾರ ಇಲ್ಲ. ನಮ್ಮದೇನಂದ್ರೆ ಅದಕ್ಕೆ ಅಭ್ಯರ್ಥಿ ಇಲ್ಲ ಅಂತ ಕೊಟ್ಟಿದ್ವಿ ಅಷ್ಟೇ. ಅದನ್ನು ಅಬ್ಸರ್ವೇಷನ್ ಎಲ್ಲ ಸದಸ್ಯರು ಒಮ್ಮತದಿಂದ ಹೇಳಿದ್ದಕ್ಕೆ ನಾವು ಹೇಳ್ತೇವೆ. 14 ಆಮೇಲೆ ಆಮೇಲೆ ಇನ್ನೊಂದು ಅಂದರೆ ಹೊಸ ಕಟ್ಟಡಕ್ಕೆ ದಾನಿ ಕೊಟ್ಟಿದ್ದಾರೆ. ಅದು ಮುಂದ್ಗಡೆ ಒಂದು 3 ಗುಂಟೆ ಅಷ್ಟು ಹೆಚ್ಚುವರಿಯಾಗಿತ್ತು ಬೇರೆಯವ್ರದ್ದು. ಅದಕ್ಕೆ ಅವರು ಇದ್ದುಕೊಂಡು ಅದನ್ನು ನಮಗೆ ಕೊಡಿ ಎಂದು ಬಳಸ್ಕೊಳ್ಳಿ, ಮಿಕ್ಕಿದ್ದನ್ನು ಅದಾದಮೇಲೆ ಕಡ ಬರ್ತದೆ ಪರಿಹಾರ ನಮಗೆ ಬೇರೆ ಕಡೆ ನಮ್ಗೆ ಗುರ್ಸಿ ಅಂತ ನಮಗೆ ಒಂದು ಲೆಟ್ರ್ ಕೊಟ್ಟಿದ್ರು. ಇಲ್ಲೇ ನಮ್ಮ ಪಂಚಾಯತ್ ಹೊಸ ಕಟ್ಟಡ ಅದಕ್ಕೂ ಮಾತಾಡಿಬಿಟ್ಟು ನಾವೇನೋ ನಮಗೆ ಜಮೀನು ಕೊಡೋಕ್ಕೆ ನಮ್ಗೆ ಅಧಿಕಾರ ಇಲ್ಲ, ನಿಮ್ಗೆ ನಾವು ರೆಕಮೆಂಡ್ ಮಾಡ್ತೀವಿ, ಏನೋ ತಹಸೀಲ್ದಾರ್ಗಾಗಲಿ ಸರ್ಕಾರಕ್ಕಾಗಿ ಡಿ ಸಿ ಅವ್ರಿಗೆ ನಾವು ರೆಕಮೆಂಡ್ ಮಾಡ್ತೀವಿ, ಅದು ಕೊಟ್ಟರೆ ನೀವು ತಗೋಬೋದು ಅಂತ ಅದನ್ನು ಅವರು ನಮಗೆ ವಶಕ್ಕೆ ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಂಡು ಅದು ಒಂದು ಸಬ್ಜೆಕ್ಟ್ ಮಾಡಿ ನಾವು ಅಂತಿಮವಾಗಿ ಮಾಡಿದ್ದೀವಿ.